ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡುವ ಸರಿಯಾದ ವಿಧಾನ. ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತೀರಾ, ಆದರೆ ನಿಮ್ಮ ವೀಡಿಯೋಸ್ ವೈರಲ್ ಆಗ್ತಾ ಇಲ್ಲ ಅಂದರೆ ನಾನು ಸರಿಯಾದ ವಿಧಾನ ಹೇಳ್ಕೊಡ್ತೀನಿ ರೀಲ್ಸ್ ವಿಡಿಯೋ ಹೇಗೆ ಅಪ್ಲೋಡ್ ಮಾಡ್ತಾರೆ ಅಂತ. ಕೆಲವರಿಗೆ ಅಪ್ಲೋಡ್ ಮಾಡಲು ಸರಿಯಾದ ವಿಧಾನ ಗೊತ್ತಿರಲ್ಲ, ಅವರಿಗೆ ಹೇಗೆ ಅನಿಸುತ್ತೆ ಆ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತಾರೆ. ನಾನು ಲೈವ್ ಪ್ರೂಫಾಗಿ ನಿಮಗೆ ತೋರಿಸ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಂಡ್ಮೇಲೆ ನಾನು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಓಪನ್ ಮಾಡ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಓಪನ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ನನ್ನ ರೀಲ್ಸ್ ಮೇಲೆ ನೋಡಿ 62K, 23K ಮತ್ತು 904K, ಕೆಲವೊಂದು 1 ಮಿಲಿಯನ್ ಕೂಡ ಹೋಗಿದ್ದಾವೆ. ಈ ನೋಡ್ತಾ ಇರ್ಬೋದು ನನ್ನ ಅಕೌಂಟ್ಗಳಲ್ಲಿ ನೀವು ವಿಸಿಟ್ ಮಾಡಿ ಕೂಡ ಚೆಕ್ ಮಾಡ್ಬೋದು. ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಯೂಸ್ ಬರುತ್ತೆ ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂವರೆಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಂದುಬಿಟ್ಟು ನೀವು ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ರೀಲ್ಸ್ ಅಂತ ಆಪ್ಷನ್ ಬರುತ್ತೆ. ಸಿಂಪ್ಲಿ ರೀಲ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ರೀಲ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ರೀಲ್ಸ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಎಫೆಕ್ಟು ಫಿಲ್ಟರ್ ಆಪ್ಷನ್ ಸಿಗುತ್ತೆ. ಸಿಂಪ್ಲಿ ನಾನು ಇಲ್ಲಿ ಒಂದು ಎಫೆಕ್ಟ್ HDR ಎಫೆಕ್ಟ್ನ ಹಾಕ್ಕೊಳ್ತೀನಿ. ನಾನು ಇಲ್ಲಿ HDR ಶಾರ್ಪ್ನೆಸ್ ಅಂತ ಇದೆ ನೋಡಿ, ಸಿಂಪ್ಲಿ ಅದನ್ನು ಹಾಕೋತೀನಿ. ಮತ್ತು ಇಲ್ಲಿ ಪ್ಯಾರಿಸ್ ಅಂತ ಒಂದು ಫಿಲ್ಟರ್ನ ಹಾಕೋತೀನಿ. ಅದು ಹಾಕೊಂಡ್ಮೇಲೆ ಸಿಂಪ್ಲಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ನೋಡಲು ಸಿಗುತ್ತೆ. ಸಿಂಪ್ಲಿ ಇಲ್ಲಿ ಫಸ್ಟಿಗೆ ಎಡಿಟ್ ಕವರ್ ಅಂತ ಇದೆ ನೋಡಿ, ಸಿಂಪ್ಲಿ ಎಡಿಟ್ ಕವರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಆದ ಒಂದು ಕವರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಒಂದು ಕವರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಂದು ಅಟ್ರಾಕ್ಟಿವ್ ಆಗಿ ಒಂದು ಕವರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರೈಟ್ ಎ ಕ್ಯಾಪ್ಷನ್ ಅಂತ ಇದೆ ನೋಡಿ ಸ್ನೇಹಿತರೆ. ಇದರಲ್ಲಿ ನೀವು ನಿಮ್ಮ ಟಾಪಿಕ್ ಏನಿರುತ್ತೆ, ಇವಾಗ ನೀವೊಂದು ರೀಲ್ ವಿಡಿಯೋ ಮಾಡಿದ್ದೀರಾ, ಅದರ ಪರ್ಪಸ್ ಏನಿದೆ, ಅದು ಯಾವ ಟಾಪಿಕ್, ಯಾವ ಕ್ಯಾಟಗರಿ ರಿಲೇಟೆಡ್ ವಿಡಿಯೋ ಅಂತ ಇದೆ ನೋಡಿ. ಅದನ್ನು ಇಲ್ಲಿ ಒಂದೇ ಒಂದು ವರ್ಡಲ್ಲಿ ಅದನ್ನು ಹೇಟರ್ಸ್ ಮೇಲೆ ಒಂದು ರೀಲ್ನ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಹೇಟರ್ಸ್ ಅಂತ ಬರಿತೀನಿ. ಬರೆದ ಕೇಸಿ ಒಂದು ಕೆಲವೊಂದು 2 ಎಮೋಜಿಸ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ್ಮೇಲೆ ಕೆಳಗಡೆ ಒಂದು 3 ಡಾಟ್ಸ್ನ ಹಾಕಿ. ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಡಾಟ್ಸ್ಗಳನ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ಮೇಲೆ ನಾನು ಇಲ್ಲಿ ಇನ್ನೊಂದು ಡಾಟ್ನ ಹಾಕ್ಕೊಂಡ್ಬಿಟ್ಟು ನಾನು ಇಲ್ಲಿ ಫಾಲೋ ಫಾರ್ ಮೋರ್ ಕಂಟೆಂಟ್ಸ್ ಅಂತ ಒಂದು ಹಾಕ್ಕೋತೀನಿ. ಇಷ್ಟು ಹಾಕ್ಕೊಂಡ್ಮೇಲೆ ನಾನು ಮತ್ತೆ 2 ಡಾಟ್ಸ್ನ ಹಾಕ್ಕೊಂಡು ಕೆಳಗಡೆ ಇಲ್ಲಿ ಹ್ಯಾಶ್ಟ್ಯಾಗ್ಸ್ನ ಹಾಕ್ಕೋತೀನಿ. ಹ್ಯಾಶ್ಟ್ಯಾಗ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಈ ವಿಡಿಯೋ ರಿಲೇಟೆಡ್ ಆದ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿ. ಜಾಸ್ತಿ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. 5 ರಿಂದ 8 ಇಷ್ಟೇ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿ. ಇನ್ಸ್ಟಾಗ್ರಾಮ್ ಕೂಡ ಅಲ್ಗೋರಿದಮ್ ಇದರ ಮೇಲೆ ಕೂಡ ಜಾಸ್ತಿ ವರ್ಕ್ ಮಾಡ್ತಾ ಇದೆ. ಇವಾಗ ಹೊಸ ಅಪ್ಡೇಟ್ ಬರ್ತಾ ಇದೆ. ನೀವು ನಿಮ್ಮ ಪೋಸ್ಟ್ ಕೆಳಗಡೆ ಓನ್ಲಿ 5 ಹ್ಯಾಶ್ಟ್ಯಾಗ್ಸ್ ಅಷ್ಟೇ ಯೂಸ್ ಮಾಡಬೇಕು. ಇದು ಅಪ್ಡೇಟ್ ಬರ್ತಾ ಇದೆ. ಕೆಲವೊಬ್ಬರಿಗೆ ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಬರ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ನಾನು, ಜಾಸ್ತಿ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಬೇಡಿ. 5 ರಿಂದ 8 ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿ. ನಾನು ಇಲ್ಲಿ ಹ್ಯಾಶ್ಟ್ಯಾಗ್ಸನ್ನು ಹಾಕೋತೀನಿ. ನಾನು ನನ್ನ ಹೇಟರ್ಸ್ ಮೇಲೆ ಒಂದು ರೀಲ್ಸ್ನ ಮಾಡಿದ್ದೀನಿ, ಮತ್ತು ನಾನು ಓನ್ ವೈಸ್ ಮಾಡಿದ್ದೀನಿ. ಅದು 2 ಸೇರಿಸಿ ನಾನು ಇಲ್ಲಿ 5 ಹ್ಯಾಶ್ಟ್ಯಾಗ್ಸ್ನ ಹಾಕೋತೀನಿ ನೋಡಿ. ಇಲ್ಲಿ ಫಸ್ಟಿಗೆ ನಾನು ಓನ್ ವೈಸ್ ಅಂತ ಹಾಕೋತೀನಿ. ಓನ್ ವೈಸ್ ಅಂತ ಹಾಕೋತೀನಿ. ಮತ್ತು 2ನೇ ಹ್ಯಾಶ್ಟ್ಯಾಗ್ ಬಂದ್ಬಿಟ್ಟು ಓನ್ ಅಂತ ಹಾಕೋತೀನಿ. ಅದು ಆದಮೇಲೆ ನಾನು ಇವಾಗ ಹೇಟರ್ಸ್ ಅಂತ ಹಾಕೋತೀನಿ. ಅದಾದಮೇಲೆ ನಾನು ಇನ್ನೊಂದು ಆ್ಯಟಿಟ್ಯೂಡ್ ಅಂತ ಹಾಕೋತೀನಿ. ಮತ್ತು ನಾನು ಇಲ್ಲಿ ಕನ್ನಡದಲ್ಲಿ ಮಾಡಿದ್ದೀನಿ, ಕನ್ನಡ ಕಾರ್ಡ್ಸ್ ಅಂತ ಹಾಕೋತೀನಿ. ಇಷ್ಟು ಹಾಕಿದ್ಮೇಲೆ ನಾನು ಕೆಳಗಡೆ ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ, ಟ್ಯಾಗ್ ಎ ಪೀಪಲ್ ಅಂತ. ಟ್ಯಾಗ್ ಪೀಪಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಟ್ಯಾಗ್ ಅಂತ ಇದೆ ನೋಡಿ. ಸಿಂಪ್ಲಿ ಇಲ್ಲಿ ನೀವೇ ಟ್ಯಾಗ್ ಮಾಡ್ಕೊಳ್ಳಿ. ಜಾಸ್ತಿ ಜನರಿಗೆ, ಕೆಲವೊಬ್ರು ಏನು ಮಾಡ್ತಾರೆ, ಜಾಸ್ತಿ ಅವ್ರ ಫ್ರೆಂಡ್ಸ್ಗೆ ಟ್ಯಾಗ್ ಮಾಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದ್ರೆ ನಿಮ್ಮ ವಿಡಿಯೋ ಏನಿರುತ್ತೆ ಅಲ್ಲ, ಅದು ಎಕ್ಸ್ಪ್ಲೋರಲ್ಲಿ ಹೋಗಲ್ಲ, ಎಕ್ಸ್ಪ್ಲೋರ್ ಪೇಜಲ್ಲಿ ನಿಮ್ಮ ವಿಡಿಯೋ ಶೋ ಆಗೋಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನೀವೇ ಅಷ್ಟೇ ಟ್ಯಾಗ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನೇ ಟ್ಯಾಗ್ ಮಾಡ್ಕೊಂಡಿದ್ದೀನಿ. ಮತ್ತು ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನನ್ನ ವಿಡಿಯೋ ಏನಿದೆ ಎಕ್ಸ್ಪ್ಲೋರ್ ಪೇಜಲ್ಲಿ ಶೋ ಆಗುತ್ತೆ. ಇನ್ಸ್ಟಾಗ್ರಾಮ್ ಎಕ್ಸ್ಪ್ಲೋರ್ ಪೇಜಲ್ಲಿ ನನ್ನ ವಿಡಿಯೋನ ಸಜೆಸ್ಟ್ ಮಾಡುತ್ತೆ. ಇಷ್ಟಾದಮೇಲೆ ಇಲ್ಲಿ ಲೊಕೇಶನ್ ಇದೆ ನೋಡಿ.
ಸೊ ನಿಮ್ಮ ಸುತ್ತಮುತ್ತ ಯಾವುದು ಸಿಟಿ ಇದೆ ದೊಡ್ಡ ಸಿಟಿ, ಸೊ ಅದು ಲೊಕೇಶನ್ ಕೂಡ ಹಾಕ್ಕೊಳ್ಳಿ. ಸೊ ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇವಾಗ ನೀವು ರೀಲ್ನ ಅಪ್ಲೋಡ್ ಮಾಡಿದ್ರೆ 30 ಕಿಲೋಮೀಟರ್ಸ್ ಅರೌಂಡ್ ನಿಮ್ಮ ವಿಡಿಯೋ ಫಸ್ಟಿಗೆ ರೀಚ್ ಆಗುತ್ತೆ. ಸೊ ಅದಾದಮೇಲೆ ಅಲ್ಲಿಂದ ಎಂಗೇಜ್ ತುಂಬ ಚೆನ್ನಾಗಿ ಸಿಕ್ತು ಅಂದರೆ, ಸೊ ನಿಮ್ಮ ಸುತ್ತಮುತ್ತ ಇರೋ ಜನರು ನಿಮ್ಮ ವಿಡಿಯೋನ ತುಂಬ ಇಷ್ಟಪಟ್ಟರೆ, ಎಂಗೇಜ್ ಚೆನ್ನಾಗಿ ಸಿಕ್ತು ಅಂದರೆ ಇನ್ಸ್ಟಾಗ್ರಾಮು ಮತ್ತು ಜಾಸ್ತಿ ರೀಚ್ ಕೂಡ ಕಳಿಸುತ್ತೆ ನಿಮ್ಮ ವೀಡಿಯೋಸ್ ಮೇಲೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ಆ್ಯಡ್ ಟಾಪಿಕ್ಸ್ ಅಂತ. ಸೊ ನಾನು ಇದು ಯೂಸ್ ಮಾಡಲ್ಲ, ಯಾಕಂದರೆ ಇವಾಗ ನೀವು ಆ್ಯಡ್ ಟಾಪಿಕ್ಸ್ ಅಲ್ಲಿ ನೀವು ಯಾವುದೇ ಒಂದು ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಕೇವಲ ನಿಮ್ಮ ಟಾಪಿಕ್ ರಿಲೇಟೆಡ್ ಪೀಪಲ್ಸ್ ಹತ್ರ ಅಷ್ಟೇ ಹೋಗುತ್ತೆ. ಸೊ ಅದರ್ವೈಸ್ ನೀವು ಇವಾಗ ಹಿಂಗೆ ಅಪ್ಲೋಡ್ ಮಾಡಿದ್ರೆ, ಯಾಕಂದರೆ ಎಲ್ಲ ಕಡೆ ವಿಡಿಯೋ ಹೋಗುತ್ತೆ. ಸೊ ಅದರಲ್ಲಿ ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೆ ಅವರು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಸೊ ಆ ರೀತಿ. ಸೊ ನಾನು ಟಾಪಿಕ್ಸ್ಗಳನ್ನು ಜಾಸ್ತಿ ಆ್ಯಡ್ ಮಾಡಲ್ಲ. ಸೊ ಅದಾದಮೇಲೆ ಕೆಳಗಡೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅದ ಇದೆ ನೋಡಿ. ಸೊ ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಅಪ್ಲೋಡ್ ಹೈಯೆಸ್ಟ್ ಕ್ವಾಲಿಟಿ ಅಂತ ಇದೆ ನೋಡಿ. ಸಿಂಪ್ಲಿ ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ನಿಮ್ಮ ವಿಡಿಯೋ ಏನಿರುತ್ತೆ ಅದು ಹೈಯೆಸ್ಟ್ ಕ್ವಾಲಿಟಿಯಲ್ಲಿ ಹೋಗುತ್ತೆ. ಸೊ ಇಲ್ಲಿ ಅಲೌ ಪೀಪಲ್ ಟು ಡೌನ್ಲೋಡ್ ಯುವರ್ ರೀಲ್ಸ್ ಇದೆ ಅಂತ ನೋಡಿ. ಸೊ ನಿಮ್ಮ ವಿಡಿಯೋಸ್ ಯಾರಾದರೂ ಡೌನ್ಲೋಡ್ ಮಾಡಬೇಕು ಅಂದರೆ, ಸೊ ಇಲ್ಲಿ ನೀವು ಅಲೌನ ಇಲ್ಲಿ ಆನ್ನ ಮಾಡ್ಕೋಬೇಕು. ಇಲ್ಲಿ ಶೋ ಕ್ಯಾಪ್ಷನ್ ಆನ್ ಇರಲಿ. ಸೊ ನಿಮ್ಮ ಲೈಕ್ಸ್ ಹೈಡ್ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಕೋಬೋದು, ಅದರ್ವೈಸ್ ನಾನು ಜಾಸ್ತಿ ಹೈಡ್ ಮಾಡಲ್ಲ. ಸೊ ಅಲೌ ಗಿಫ್ಟ್ ನಿಮಗೆ ಗಿಫ್ಟ್ ಆಪ್ಷನ್ ಸಿಕ್ಕಿದರೆ ಇಲ್ಲಿ ಆನ್ ಮಾಡ್ಕೊಳ್ಳಿ. ಸೊ ಇಷ್ಟಾದಮೇಲೆ ಇದು ಮೇಲ್ಗಡೆ ಶೆಡ್ಯೂಲ್ ದಿಸ್ ರೀಲ್ ಅಂದರೆ ನಿಮ್ಮ ಯಾವುದಾದ್ರೂ ಒಂದು ಟೈಮಲ್ಲಿ ನೀವು ಇದನ್ನು ಶೆಡ್ಯೂಲ್ ಮಾಡಿ ಇಟ್ಬಿಟ್ರೆ, ಸೊ ಅದೇ ಟೈಮ್ಗೆ ನಿಮ್ಮ ರೀಲು ಅಪ್ಲೋಡ್ ಆಗಿಬಿಡುತ್ತೆ. ಸೊ ನಾನು ಇದನ್ನು ಕೂಡ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಶೇರ್ ಟು ಫೇಸ್ಬುಕ್ ಅಂತ ಇದೆ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಮ ಫೇಸ್ಬುಕ್ ಪೇಜು ಇಲ್ಲ ನಿಮ್ಮ ಫೇಸ್ಬುಕ್ ಅಕೌಂಟ್ ಇದ್ದರೆ ಇದ್ರ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಕನೆಕ್ಟ್ ಮಾಡಿಕೊಂಡ್ರೆ ಇವಾಗ ನೀವು ರೀಲ್ಸ್ ಏನು ಅಪ್ಲೋಡ್ ಮಾಡ್ತೀರಾ ಸೇಮ್ ನಿಮ್ಮ ಇದು ಫೇಸ್ಬುಕ್ಕಲ್ಲಿ ಕೂಡ ಹೋಗುತ್ತೆ ಮತ್ತು ಅಲ್ಲಿಂದ ಕೂಡ ಯೂಸ್ ನಿಮಗೆ ಬರ್ತಾರೆ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಜಾಸ್ತಿ ಎಂಗೇಜ್ ಸಿಕ್ಕರೆ ನಿಮ್ಮ ವಿಡಿಯೋ ಮೇಲೆ ಜಾಸ್ತಿ ರೀಚ್ ಸಿಗುತ್ತೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಆದಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ಶೇರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ವಿಡಿಯೋ ಪೋಸ್ಟ್ ಆಗಿಬಿಡುತ್ತೆ. ಸೊ ಪೋಸ್ಟ್ ಆದಮೇಲೆ ನೀವು ಒಂದು 10 ನಿಮಿಷ ನಿಮ್ಮ ಮೊಬೈಲ್ ಫೋನನ್ನು ಲಾಕ್ ಮಾಡಿ ಇಟ್ಬಿಡಿ. ಸೊ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದ ನಂತರ ಒಂದು 10 ನಿಮಿಷ ಬಿಟ್ಟು ನಿಮ್ಮ ಫೋನ್ನ ಓಪನ್ ಮಾಡಿ, ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದಾಗ ಅಲ್ಲಿ ಎಷ್ಟು ಕಾಮೆಂಟ್ಸ್ ಬಂದಿರುತ್ತೆ ಮತ್ತು ಎಷ್ಟು ಮೆನ್ಷನ್ ಬಂದಿರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಿ ಕಾಮೆಂಟ್ಸ್ಗೆ ರಿಪ್ಲೈ ಕೊಡಿ ಮತ್ತು ಮೆನ್ಷನ್ ಬ್ಯಾಕ್ ಕೂಡ ಮಾಡಿ. ಸೊ ಮತ್ತು ಸ್ಟೋರಿಯಲ್ಲಿ ಕೂಡ ಆ್ಯಡ್ ಮಾಡಿ. ಸೊ ಅದರಿಂದ ನಿಮಗೆ ಸ್ಟೋರಿಯಲ್ಲಿ ಯಾರು ಹಾಕ್ತಾರೆ ಮತ್ತು ಸ್ಟೋರಿಯಲ್ಲಿ ಏನು ಯೂಸ್ ಬರುತ್ತಲ್ಲ ಆ ಯೂಸ್ ಕೂಡ ರೀಲ್ಸಲ್ಲಿ ಕೌಂಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ರೀಲ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ and take care.